ವಿಶ್ವವೇ ಕೊರೋನಾ ಸೋಂಕಿಗೆ ಔಷಧಿಗಾಗಿ ಪರದಾಡುತ್ತಿದೆ. ಇತ್ತ ತಾಯಿ ಓರ್ವಳು ತನ್ನ ಮಗನ ಔಷಧಿಗಾಗಿ ಪರದಾಡುತ್ತಿದ್ದಾಳೆ. ಹಗಲಿರುಳು ಪೊಲೀಸರು ಕೊರೋನಾ ಸೋಂಕು ಇರುವುದರಿಂದ ಯಾರು ಹೊರಬಾರದ ಹಾಗೆ ಕೂಡಿಕೊಳ್ಳುತ್ತಿದ್ದಾರೆ. ಆದರೆ ಈ ತಾಯಿ ತನ್ನ ಮಗನಿಗೆ ಏನಾದರೂ ಅನಾಹುತ ಆಗಬಹುದು ಎಂದು ಕಾವಲು ಕಾಯುತ್ತಿದ್ದಾಳೆ. ತನ್ನ ಕರುಳಿನ ಕುಡಿ ಉಳಿಸಿಕೊಳ್ಳುವುದಕ್ಕೆ ಕಣ್ಣೀರು ಹಾಕುತ್ತಿರುವ ಮಹಾತಾಯಿ, ಮಾನಸಿಕ ಅಸ್ತವ್ಯಸ್ತ ಮಗನ ಔಷಧಿಗಾಗಿ ಹಗಲಿರುಳು ತಾಯಿಯ ಪರದಾಟ. ಔಷಧಿ ಸಹಾಯಕ್ಕಾಗಿ ಸರ್ಕಾರ ಹಾಗೂ ದಾನಿಗಳ ಮೊರೆ ಹೋದ ತಾಯಿಯ ಒಡೆಯು. ಕರುಳಿನ ಕುಡಿಗಾಗಿ ಕಣ್ಣೀರು. ಮಹಾಮಾರಿ ಕೊರೋನಾ ಇಡೀ ವಿಶ್ವವನ್ನೇ ಆತಂಕದಲ್ಲಿ ಕೆಡವಿ ಲೆಕ್ಕಕ್ಕೆ ಬಾರದಷ್ಟು ಸಾವು ಪಡೆದುಕೊಳ್ಳುತ್ತಾ ಇದೆ. ಈ ಲಾಕ್ಡೌನ್ ಮಧ್ಯದಲ್ಲಿ ನಿರ್ಗತಿಕರಿಗೆ, ಅಲೆಮಾರಿ ಜನರಿಗೆ, ಅದರಲ್ಲೂ ಅತಿ ಕಡುಬಡವರಿಗೆ ಯಾವುದೇ ಕೆಲಸವಿಲ್ಲ, ತಿನ್ನುವುದಕ್ಕೆ ಆಹಾರವಿಲ್ಲದೆ ಬದುಕು ಕಳೆಯುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬಡ ಕುಟುಂಬವೊಂದು ಒಂದೇ ಕಣ್ಣು ಕಾಣುವ ಮಗನ ಮಾನಸಿಕ ಅಸ್ತವ್ಯಸ್ತ ಔಷಧಿ ತರುವುದಕ್ಕೆ ಯಾವುದೇ ವಾಹನ ಸೌಕರ್ಯವಿಲ್ಲ. ಇತ್ತ ತಾಯಿಗೆ ಹಣವಿಲ್ಲದೆ 1 ತಿಂಗಳಿಂದ ಮಗನ ಮಾನಸಿಕ ಔಷಧಿಗಾಗಿ ಅಲ್ಲಲ್ಲಿ ಔಷಧಿ ತರುವುದಕ್ಕೆ ಹಣಕ್ಕಾಗಿ ಈ ತಾಯಿ ಪರದಾಡುವ ಚಿಂತಾಜನಕ ಕಥೆಯಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಲಜಿ ಗ್ರಾಮದ ತೋಟದ ಮನೆಯಲ್ಲಿರುವ ಚಂದರ್ ಕಾಂಬ್ಳೆ ಹಾಗೂ ಅವರ ಪತ್ನಿ ಮಂಜುಳಾ ಇರುವವರಿಗೆ 3 ಮಕ್ಕಳು. ಅದರಲ್ಲಿ ದೊಡ್ಡ ಮಗನಿಗೆ 1 ಕಣ್ಣು ಕಾಣುವ ಸುನೀಲ್, ದ್ವಿತೀಯ ಪುತ್ರ ಪ್ರಜ್ವಲ ಹಾಗೂ ಮಗಳು ಗಂಗೋತ್ರಿ. ಒಂದು ಚಿಕ್ಕ ಬಡತನದ ಕುಟುಂಬವಾಗಿದೆ. ಮಂಜುಳಾ ಪತಿಗೆ ಸುಮಾರು ವರ್ಷಗಳಿಂದ ಕಿವಿ ಕೇಳಲಾಗದೆ ಅಂಗವಿಕಲಚೇತನೆ ಹೊಂದಿದ್ದಾರೆ. ಪತಿಯನ್ನ ಯಾರು ಕೆಲಸಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ಅದರಲ್ಲಿ ಕೈಗೆ ಬಾಯಿಗೆ ಬಂದ ಮಗ ತಂದೆ ತಾಯಿಗೆ ದುಡಿದು ಆಸರೆ ಆಗಬೇಕಿತ್ತು. ಮಗ ಈಗ ಕಳೆದ 4 ತಿಂಗಳಿಂದ ಮಾನಸಿಕ ಅಸ್ತವ್ಯಸ್ತನಾಗಿ ಬಳಲುತ್ತಿದ್ದಾನೆ. ಈತನ ಮಾನಸಿಕ ಅಸ್ತವ್ಯಸ್ತದನ್ನ ನೋಡಿ ಅಕ್ಕಪಕ್ಕದವರು ಧಾರವಾಡ ಮಾನಸಿಕ ಆಸ್ಪತ್ರೆಗೆ ದಾಖಲಿಸಿ ಕಳೆದ 4 ತಿಂಗಳ ಹಿಂದೆ ಚಿಕಿತ್ಸೆ ಕೊಡಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಇಲ್ಲಿ ಸಾಲ ಮಾಡಿ ತಾಯಿ ಮಗನ ಚಿಕಿತ್ಸೆ ಕೊಡಿಸಿ ಮುಂದೆ ಆಸರೆ ಆಗಬಹುದು ಮಗನೆಂದು ಈ ತಾಯಿ ಮನದಾಳದ ಆಸೆಯಾಗಿತ್ತು. ಈ ತಾಯಿಯ ಆಸೆಗೆ ತಣ್ಣೀರು ಎರಚಿದ ಈ ಮಹಾಮಾರಿ ಕೊರೋನಾ ಸೋಂಕು
ಹೌದು, ಕೊರೋನಾ ಸೋಂಕಿನಿಂದ ದೇಶವ್ಯಾಪಿ ಲಾಕ್ಡೌನ್ ಆಗಿರೋದ್ರಿಂದ 1 ತಿಂಗಳಿಂದ ಮಾನಸಿಕ ಮಗನನ್ನ ಹಿಡಿದುಕೊಳ್ಳುವುದು ತಾಯಿಗೆ ತುಂಬಾ ಕಷ್ಟವಾಗಿದೆ. ರಾತ್ರಿ ಆಯಿತೆಂದರೆ ಮಗನ ಕಾವಲು ಮಾಡುವುದು, ಹಗಲೊತ್ತಿನಲ್ಲಿ ಇವರ ಮೇಲೆ ಹಲ್ಲೆ ಮಾಡದಂತೆ ಕಾಯುವುದು ಈ ತಾಯಿಗೆ ಇದೇ ಒಂದು ಪ್ರತಿದಿನದ ಕೆಲಸವಾಗಿದೆ. ಇತ್ತ ಮಗನಿಗೆ ಮಾನಸಿಕ ಔಷಧಿ ಹಾಕಬೇಕೆಂದರೆ ಅವುಗಳನ್ನು ಸಹ ಕಳೆದ 1 ತಿಂಗಳಿಂದ ಖಾಲಿಯಾಗಿರುವುದರಿಂದ ಕ್ರಮೇಣವಾಗಿ ಮಗ ಸುನೀಲ್ ಮಾನಸಿಕವಾಗಿ ತುಂಬಾ ಬಳಲುತ್ತಿದ್ದಾನೆ. ಹೀಗಾಗಿ ಈ ತಾಯಿ ಕಣ್ಣೀರಿನ ಗೋಳು ಯಾರಿಗೆ ತೋಚದಂತಾಗಿದೆ. ತಾಯಿ ಮಂಜುಳಾ, ಸಾಹೇಬರು ನಮ್ಮ ಕುಟುಂಬಕ್ಕೆ ಬಂದು ಪರಿಸ್ಥಿತಿ ಇನ್ನು ಯಾರಿಗೂ ಬರಬಾರದು. ಈತ ಗಂಡ ಕಿವಿ ವಿಕಲಚೇತನ ಹೊಂದಿದ್ದಾನೆ, ಮಗ ಮಾನಸಿಕ ಅಸ್ತವ್ಯಸ್ತನಾಗಿ ಬಳಲುತ್ತಿದ್ದಾನೆ. ಇದರಲ್ಲಿ ಇನ್ನು 2 ಮಕ್ಕಳು, ಅವರು ವ್ಯವಸ್ಥೆ ಮಾಡಿ ಮನೆಗೆ ನೋಡಿಕೊಂಡು ಕೆಲಸ ಮಾಡುವುದಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರಾಮಿಲ್ರಿ, 4 ತಿಂಗಳಾತ್ರಿ ಅಂತ ಕೊಟ್ಟೇನ್ರಿ ಅಂತ ಗುಳಿಗೆ ಆಗ್ಯಾವ್ರಿ. ಈಗ ರೀ ಗುಳಿಗೆ ಹಂಗಂತ್ಲಿ ರೀ ಕಲ್ಲು ಉಗ್ಯದ್ರಿ ಅಂತ ಬಡಿಯೋದ್ರಿ ಮಾಡ್ತಾನ್ರಿ. ಏನು ಮಾಡೋದ್ರಿ, ಭಾಳ ಬಡ್ತಾಂತವ್ರ ದೇವ್ರಿ ನಾವ್ರಿ. ನಮ್ಮ ಅನ್ಕ ಕಿಗುಡ್ದಾನ್ರಿ. ಈಗೇನು ದುಡ್ಡು ಇಲ್ರಿ, ಏನು ಮಾಡೋದೈತ್ರಿ, ಏನು ದಗದಿಲ್ಲ ಬಗಿಸಿಲ್ರಿ, ಏನು ಮಾಡೋದೈತ್ರಿ, ವಾನ ಬೀಲ್ರಿ, ಎಲ್ಲಿ ಕಳ್ಸಾಕ್ ಬೀಳ್ರಿ, ದುಡ್ಡು ಇಲ್ರಿ, ಭಾಳ ಬಡ್ತಾಂದವ್ರಿ ದೇವ್ರಿ. ಏನು ಮಾಡೋದೈತ್ರಿ, ಗುಳಿಗೆ ಸಂಬಂಧ ಹಂಗೆ ಮಾಡತ್ತಾನ್ರಿ. ಅಂತಿ ಗುಳಿಗೆ ವ್ಯವಸ್ಥೆ ನಿಮ್ಗೆ ಆಗಿಲ್ರಿ? ಇನ್ನ ಆಗಿಲ್ರಿ. ಇಲ್ಲಿ ಊರಾಗೆಲ್ಲಿ ಸಿಗ್ತಾ ಇಲ್ರಿ? ಇಲ್ರಿ, ಸಿಕ್ಕಿಲ್ರಿ. ಅದಕ್ಕರಿ ಧಾರವಾಡದಾಗ ಸಿಗ್ತಾವಂದಾರಿ, ಧಾರವಾಡದಿಂದ ಬರ್ತಾವಂದಾರಿ. ಮತ್ತೆ ಗುಳಿಗೆ ಕೊಟ್ರೆ ಕಡಿಮೆ ಆಗ್ತದ್ರಿ? ಕಡಿಮೆ ಆಕತ್ರಿ. ಆಮೇಲೆ ನಿಮ್ ಮಗುಗೆ ಯಾರು ಸಹಾಯ ಏನತ್ರ ಯಾರು ಮಾಡಿಲ್ರಿ? ಮಾಡಿಲ್ರಿ. ಅವ್ರ ಆಶಾಗೊಳಗ ಯಾರ ಕರೆ ಕೇಳ್ಯಾರ ಕರೆ ರೀ ಅಂತ್ರಿ, ಇಲ್ಲಿ ಸಿಕ್ಕಿಲ್ರಿ. ಅವ್ರಿಗೆ ಏನು ಅನ್ನೋದೈತ್ರಿ, ಏನ್ ಮಾಡೋದೈತ್ರಿ, ನನ್ ಮಗನ ನಸೀಬ ಹಂಗೈತ್ರಿ ಅಂತ. ಆಮೇಲೆ ಈಗ ನಿಮ್ಗೆ ಯಾರು ಕಿಟ್ ಎಲ್ಲ ಇವ್ರಿಗೆ ತಂದು ಯಾರು ಕೊಡೋದಿಲ್ಲ ಮಾಡಿಲ್ರಿ? ಏನದನ್ನ ಮಾಡಿಲ್ರಿ. ಈ ಗುಳಿಗೆ ಒಟ್ಟ ಇವ್ರ ಗುಳಿಗೆ ವ್ಯವಸ್ಥೆ ಆಯ್ತಂದ್ರೆ ಮತ್ ಮೊದ್ಲಿನಾಗ ಆಗ್ತಾರ್ರಿ? ಹಾ ಅಕ್ಕಾರ, ಮಂದಿದಂಗ ಮಾಡ್ತಾರ. ಈ ಗುಳಿಗೆ ಇರ್ಲಿಕ್ಕರಿ ಆ ಟೈಪ್ ಮಾಡ್ತಾನ್ರಿ. ಹೀಗಾಗಿ ಲಾಕ್ಡೌನ್ ಮಧ್ಯೆ ಅಲ್ಲಿ ಇಲ್ಲಿ ಬೇಡಿ ಹಾಕಬೇಕಾದರೂ ಸಹ ಅದು ಆಗುತ್ತಿಲ್ಲ. ಯಾರಾದರೂ ಜನಪ್ರತಿನಿಧಿಗಳು ನಮಗೆ ಸಹಾಯ ಸಹಕಾರ ಮಾಡಬೇಕು ಎಂದು 1 ತಿಂಗಳಿಂದ ನೋಡಿದ್ರೂ ಸಹ ಅವರು ಕೂಡ ನಮ್ಮ ಕುಟುಂಬದ ಸಹಾಯಕ್ಕೆ ಬಂದಿಲ್ಲ. ನಾವುಗಳು ಉಪವಾಸ ಜೀವನ ನಡೆಸುತ್ತಿದ್ದೇವೆ. ಆದರೆ ನಮ್ಮ ಮಾನಸಿಕ ಅಸ್ತವ್ಯಸ್ತ ಮಗ ಔಷಧಿ ಧಾರವಾಡ ಆಸ್ಪತ್ರೆಯಿಂದ ತಂದುಕೊಡಿ, ನನ್ನ ಮಗನ ಪ್ರಾಣ ಉಳಿಸಿ ಎಂದು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಕಣ್ಣೀರು ಹಾಕಿ ಕೈ ಮುಗಿದು ಬೇಡಿಕೊಂಡು ಮಾನಸಿಕ ಔಷಧಿ ನೀಡಿ ಎಂದು ತಾಯಿ ಮಂಜುಳಾ ಕಾಂಬ್ಳೆ ದಾನಿಗಳ ಹತ್ತಿರ ಪರಿಪರಿಯಾಗಿ ಬೇಡಿಕೊಂಡಿದ್ರು. ಸುನೀಲ್ ಚಂದರ್ ಕಾಂಬ್ಳೆ ಅಂತಂದ್ರೆ ಒಬ್ಬ ನಿರ್ಜೀವರಲ್ಲಿ ಹುಡುಗದನು. ಸ್ವಲ್ಪ ಅವನೇನಪ್ಪ ಅಂದ್ರೆ ಮಾನಸಿಕ ಅಸ್ತವ್ಯಸ್ತದಿಂದ ಬಳಲ್ತಾ ಇದ್ದಾನೆ. ಈಗಾಗಲೇ ಅವನಿಗೇನಪ್ಪ ಅಂದ್ರೆ 4 ತಿಂಗಳು ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ. ಆದರೂ ಸಹ ಅವ ಏನಪ್ಪ ಅಂದ್ರೆ ರಿಕವರಿ ಆಗ್ತಾ ಇದ್ದ. ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅವ ತೆಗೆದುಕೊಳ್ತಕ್ಕಂತಹ ಮೆಡಿಸನ್ ಈ ಸಮೀಪದಲ್ಲಿ ಎಲ್ಲಿಯೂ ಸಿಗ್ತಾ ಇಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಆ ಮೆಡಿಸನ್ ಸಿಗೋದಿಲ್ಲಪ್ಪ ಅಂದ್ರೆ ಧಾರವಾಡದಾಗ ಸಿಗ್ತಾವೆ. ಹೀಗಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಹೋಗೋಕೆ ಯಾವುದೇ ತೆರನಾದಂತಹ ಬಸ್ ಇರ್ಬೋದು ಅಥವಾ ಟ್ರೈನ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಒಂದು ಟ್ಯಾಬ್ಲೆಟ್ ಸಂಬಂಧ ಅವ ಸ್ವಲ್ಪ ತ್ರಾಸ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾನು. ಮನೆಯೊಳಗೂ ಸಹ ಒಂದು ಕಾಟ ಹೆಚ್ಚಾಗೈತಿ. ಒಟ್ಟಾರೆ ಏನಪ್ಪ ಅಂದ್ರೆ ಅವನಿಗೆ ಒಂದು ಟ್ಯಾಬ್ಲೆಟ್ಸ್ ವ್ಯವಸ್ಥೆ ಮಾಡಿಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬೇಕಾಗೈತಿ. ಈಗಾಗಲೇ ಅವ್ರ ತಂದೆಯೂ ಸಹ ಏನಪ್ಪ ಅಂದ್ರೆ
ಕಿವುಡ್ರಿದಾರು. ಅವ್ರ ತಾಯಿ ಒಂದು ಇಂಥ ಪರಿಸ್ಥಿತಿ ಒಳಗೆ ಅವ್ರ ತಂದೆಯ ಜೊತೆಗೆ ಮತ್ತು ಅವರ ಒಂದು ಮಗನ ಕಾಳಜಿಯ ಜೊತೆಗೆ ಏನಪ್ಪ ಅಂದ್ರೆ ಹಂಗೆ ಬಯಲ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದಯವಿಟ್ಟು ಆ ಸುನಿಲ್ ಚಂದ್ರ ಕಾಂಬ್ಳೆ ಅವರಿಗೆ ಏನಪ್ಪ ಅಂದ್ರೆ ಅವರ ಕಾಯಿಲೆಗೆ ತೆಗೆದುಕೊಳ್ಳುತ್ತಿದ್ದಂತಹ ಆ ಒಂದು ಟ್ಯಾಬ್ಲೆಟ್ ಸಿಗುವಂತಹ ವ್ಯವಸ್ಥೆ ಆಗಲಿ ಅಂತಂದು ಬೇಡ್ಕೊಳ್ತಾ ಇದ್ದೀನಿ. ಕಳೆದ 1 ತಿಂಗಳಿಂದ ಮಂಜುಳಾ ಕುಟುಂಬದವರು ತೀವ್ರ ಕಷ್ಟವನ್ನು ಮಾನಸಿಕ ಅಸ್ತವ್ಯಸ್ತರಾಗಿರುವ ಔಷಧ ಯಾವಾಗ ಯಾರು ಹಲ್ಲೆ ಮಾಡುತ್ತಾರೋ ಅದು ಇವರೇ ಬಲ್ಲ. ಕಳೆದ ದಿನ ತಂದೆ ತಾಯಿಗೆ ಹಲ್ಲೆ ಮಾಡಿದ ಅವನಿಗೆ ತಕ್ಷಣ ಮಾನಸಿಕ ಔಷಧ ಸಹಾಯ ನೀಡಬೇಕೆಂದು ತಿಳಿಸಿದರು. ಮಂಗಳವಾರ ಪರಿಣಾಮದಲ್ಲಿ ಮಾನಸಿಕ ಅಸ್ತವ್ಯಸ್ತನಾಗಿ ಮಾನಸಿಕ ನೋವಿನ ಔಷಧಿಯನ್ನ ಕಲ್ಪಿಸಿ ಸಹಾಯ ಮಾಡಬೇಕೆಂದು ಕೋರಿದ್ರು. ಬ್ಯೂರೋ ರಿಪೋರ್ಟ್ ವಿಲಾಸ್ ಕುಮಾರ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.